ಅನ್ಯಕೋಮಿನ ಯುವಕನ ಜೊತೆಗೆ ಯುವತಿ ಮದುವೆಯಾಗಿದ್ದಾಳೆ. ಮಂಗಳೂರಿನ ಮುಕ್ಕಾ ಕಾಲೇಜಿನ ವಿದ್ಯಾರ್ಥಿನಿ ವೈಶಾಲಿ ಅನ್ಯಕೋಮಿನ ಯುವಕನ ಜೊತೆ ಮದುವೆ ಆಗಿರುವಂತದ್ದು. ಮುಕ್ಕಾ ಕಾಲೇಜಿನಲ್ಲಿ ಈ ವೈಶಾಲಿ ಏನಿದ್ದಾಳೆ ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾಳೆ. ಕಾಸರಗೋಡು ಮೂಲದ ವಿದ್ಯಾರ್ಥಿನಿ ವೈಶಾಲಿ ವಯನಾಡಿನ ಮೊಹಮ್ಮದ್ ಮಿದ್ಲಾಜ್ ಜೊತೆ ಮದುವೆಯಾಗಿದ್ದಾಳೆ. ಪೋಷಕರ ವಿರೋಧದ ಮಧ್ಯೆಯೇ ವಯನಾಡ್ನ ರಿಜಿಸ್ಟರ್ ಆಫೀಸ್ನಲ್ಲಿ ಜನವರಿ 31ರಂದು ನೋಂದಣಿ ಮಾಡಿಕೊಂಡಿದ್ದಾರೆ. ವಯನಾಡ್ನಲ್ಲಿ ಹೋಗಿ ಮದುವೆ ಆಗಿರೋದು. ವಯನಾಡ್ ಮೂಲದ ಯುವಕ ಆತ. ಸೊ ಮಗಳು ಸಂಪರ್ಕಕ್ಕೆ ಸಿಗದೇ ಇರೋದ್ರಿಂದ ದೂರು ದಾಖಲಾಗುತ್ತೆ. ಪೋಷಕರು ಹೆದರ್ತಾರೆ, ಮಗಳು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲಲ್ಲ ಅಂತ. ಸುರತ್ಕಲ್ ಠಾಣೆಗೆ ವೈಶಾಲಿ ಪೋಷಕರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ವಾಪಸ್ ಮನೆಗೆ ಬರುವಂತೆ ಪೋಷಕರೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ದಯವಿಟ್ಟು ಬಾ ಅಮ್ಮ ಅಂತ. ಹಿಂದೂ ಸಂಘಟನೆಗಳಿಂದಲೂ ಕೂಡ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಹೋಗಬಹುದು. ಇಲ್ಲಿ ಮಗಳು ಸಂಪರ್ಕಕ್ಕೆ ಸಿಗೋದಿಲ್ಲ ವೈಶಾಲಿ. ಪೋಷಕರು ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲಿದ್ದಾಳೆ, ಎಲ್ಲಿ ಹೋದ್ಲು, ಏನಾದ್ಲು ಅಂತ ಗೊತ್ತಿಲ್ಲಲ್ಲ ಅಂತ ಹೇಳ್ಕೊಂಡು. ಮಂಗಳೂರಿನಲ್ಲಿ ಆಗಿರುವಂಥದ್ದು. ಮುಕ್ಕಾದಲ್ಲಿ ಒಂದು ಕಾಲೇಜಿನಲ್ಲಿ ಅವಳು ಓದ್ತಾ ಇರ್ತಾಳೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಯಾವ ರೀತಿ ಬೆಳೆಯಿತು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಈತ ಕೂಡ ಅದೇ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ನ. ಈತ ವಯನಾಡ್ ಅಂದ್ರೆ ಕೇರಳದ ವಯನಾಡ್ ಮೂಲದವನು. ಸೊ ಇವರಿಬ್ಬರ ಮಧ್ಯೆ ಯಾವ ರೀತಿ ಸಂಪರ್ಕ ಬೆಳೆಯಿತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರೋದು. ಸದ್ಯಕ್ಕೆ ವಯನಾಡ್ನ ರಿಜಿಸ್ಟರ್ ಆಫೀಸ್ನಲ್ಲಿ ಇವರು ಮದುವೆ ಆಗಿದ್ದಾರೆ. ಪೋಷಕರಿಗೆ ಫಸ್ಟ್ ಅವರು ಮಗಳೆಲ್ಲಿ ಹೋದ್ಲು ಅಂತ ಗೊತ್ತಾಗಲ್ಲ. ಅವಾಗ ಸುರತ್ಕಲ್ನ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕಂಪ್ಲೇಂಟ್ ಫೈಲ್ ಆಗುತ್ತೆ. ಪೊಲೀಸರು ತಲಾಶ್ ಮಾಡ್ತಾರೆ. ಕಾಲ್ ಮಾಡಿದಾಗ ಮಗಳು ಈ ರೀತಿ ಮದುವೆ ಆಗಿರೋ ವಿಷಯ ಪೋಷಕರಿಗೆ ಗೊತ್ತಾಗುತ್ತೆ. ಸೊ ಪೋಷಕರೀಗ ಒಂದೇ ರಿಕ್ವೆಸ್ಟ್ ಮಾಡ್ತಿರೋದು, ದಯವಿಟ್ಟು ವಾಪಸ್ ಬಾ, ಇದನ್ನೆಲ್ಲ ನಾವು ಮರ್ತು ಬಿಡ್ತೀವಿ, ನಿನಗೆ ಮತ್ತೊಂದು ಅವಕಾಶ ಕೊಟ್ಬಿಡ್ತೀವಿ, ಇವನನ್ನ ಬಿಟ್ಬಿಟ್ಟು ನಮ್ಮ ಜೊತೆ ಬಂದ್ಬಿಡು ಅಂತ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ. ಇದೇ ಯುವಕ ಮದುವೆ ಆಗಿರುವಂಥವನು ವೈಶಾಲಿಯನ್ನ. ಹಾಗಾದ್ರೆ ವೈಶಾಲಿಯ ತಂದೆ ತಾಯಿ ಏನ್ ಮಾತನಾಡಿದ್ದಾರೆ? ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮಗಳು ವೈಶಾಲಿಯನ್ನ ಮಂಗಳೂರಿನ ಸುರತ್ಕಲ್ನ ಮುಕ್ಕದ ಕಾಲೇಜಿಗೆ ಪೋಷಕರು ಸೇರಿಸಿದ್ರು. ಆದ್ರೆ ಇದೀಗ ಮಗಳು ಕಾಣೆಯಾಗಿದ್ದಾಳೆ. ಅಂದ್ರೆ ಮಿದ್ಲಾಜ್ ಎಂಬಾತನ ಜೊತೆ ಪರಾರಿಯಾಗಿದ್ದಾಳೆ. ಇದೊಂದು ಷಡ್ಯಂತ್ರ, ಇದೊಂದು ಲವ್ ಜಿಹಾದ್ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ತಮ್ಮ ಮಗಳಿಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕಂತ ಹೇಳಿ ಈಗ ಸುರತ್ಕಲ್ಗೆ ಬಂದಿದ್ದಾರೆ. ಸದ್ಯ ವೈಶಾಲಿ ಅವರ ಹೆತ್ತವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅಮ್ಮ, ಈಗ ಇಂಥ ಪರಿಸ್ಥಿತಿ ಯಾವ ಪೋಷಕರಿಗೂ ಬರಬಾರ್ದು. ಮಗಳು ಮಂಗಳೂರಿನ ಒಂದು ಕಾಲೇಜಲ್ಲಿ ಕಲಿತಾ ಇದ್ಲು, ಬಹಳ ವಿದ್ಯಾಭ್ಯಾಸ ಚೆನ್ನಾಗಿತ್ತು. ಇದೀಗ ಜೀವನದ ಅತ್ಯಂತ ಘಟ್ಟ ಮದುವೆಯ ಸಂದರ್ಭದಲ್ಲಿ ಓಡಿ ಹೋಗಿರುವಂತದ್ದು. ಏನ್ ಹೇಳ್ತೀರಿ? ಎಷ್ಟು ಪ್ರೀತಿಯಿಂದ ಅವಳನ್ನು ಸಾಕಿದ್ರಿ ಅಂತ? ನಾವು ಒಳ್ಳೆ ತುಂಬಾ ಪ್ರೀತಿಯಿಂದ ಸಾಕಿದ್ದೇವೆ. ಅವಳು ಬೆಂಗಳೂರಿನಲ್ಲಿ 1.1 ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ನಮ್ಮಲ್ಲಿ ಅಲ್ಲಿಯೇ ಇದ್ದೇನೆ ಅಂತ ಹೇಳಿದಳು. ಮಾತ್ರ ಇಲ್ಲಿ 1 ವಾರದಿಂದ ಇರ್ಲಿದ್ದಳು ಅಂತ ನಮ್ಗೆ ಗೊತ್ತಿರಲಿಲ್ಲ. ಮತ್ತೆ ಗೊತ್ತಾದದ್ದು ಅಲ್ಲಿ ಫ್ರೆಂಡ್ಸಿನೊಟ್ಟಿಗೆ ಇದ್ದಳು ಅಂತ. ಇವಾಗ ಅವಳ ಹುಡ್ಕೊಂಡು ಈಗ ವಯನಾಡ್ನ ಜೊತೆ ಓಡಿ ಹೋಗಿದ್ದಾರೆ. ನೀವು ವಯನಾಡ್ಗೆ ಹೋಗಿದ್ರಾ? ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಪೊಲೀಸ್? ವಯನಾಡ ಪೊಲೀಸರು ಅವರು ನಮ್ಮನ್ನು 5 ಮಿನಿಟ್ ನಮಗೆ ಅವಳನ್ನು ನೋಡಲಿಕ್ಕೆ ಬಿಟ್ಟದ್ದು. ಮತ್ತೆ ಹೆಚ್ಚು ನಮ್ಮಲ್ಲಿ ಮಾತಾಡಲಿಕ್ಕೆ ಬಿಡಲಿಲ್ಲ. ನಮ್ಮ ಹಗ್ ಮಾಡಲಿಕ್ಕೆ ಬರುವಾಗ ಅವರು ಹೇಳಿದರು ಟಚ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು ಅವರು. ಈಗ ವೈಶಾಲಿ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ಮಗಳು ಅಂತ ಹೇಳಿದ್ರೆ ನಿಮಗೂ ಕೂಡ ಒಬ್ಬ ಅಪ್ಪನಾಗಿ ತುಂಬಾ ಕನಸಿರುತ್ತೆ, ಅವಳನ್ನ ಬೆಳೆಸಬೇಕು, ಮದುವೆ ಮಾಡಿಸ್ಬೇಕು, ತುಂಬ ಎಲ್ಲ ಕನಸಿರುತ್ತೆ. ಈಗ ಈ ತರ ಆಗಿದೆ, ಏನ್ ಹೇಳ್ತೀರಿ ಸರ್? ಎಂತ ಹೇಳುದು ನಾನು, ಎಂತ ಹೇಳೋದು? ನಾವು ನ್ಯಾಯ ಬೇಕು ಅಷ್ಟೇ ಹೇಳೋದು. ಅವಳನ್ನು ತರಿಸೋಕೆ ಇಲ್ಲಿ ತರಿಸಬೇಕು ಅವಳನ್ನು. ಈಗ ಅವಳನ್ನು ಹುಡ್ಕೊಂಡು ವಯನಾಡಿನ ಸ್ಟೇಷನ್ಗೆ ಹೋದ್ರಿ, ಅಲ್ಲಿ ಏನೆಲ್ಲ ಆಯ್ತು? ಅಲ್ಲಿ ಹೋಗಿ ನಮಗೆ ಅಲ್ಲಿ ನ್ಯಾಯ ಇಲ್ಲ, ನಮಗೆ ಅಲ್ಲಿ ಬೆಲೆ ಇಲ್ಲ, ನ್ಯಾಯ ಇಲ್ಲ ಅಲ್ಲಿ. ಅವಳಲ್ಲಿ ಅಲ್ಲಿ ತಂದು ಇಲ್ಲಿಗೆ ಕೇಸು ಕೊಟ್ಟು ಅವಳು ಅಲ್ಲಿ ತರಿಸಿ, ಇಲ್ಲಿ ತರಿಸಲಿಲ್ಲ. ಇಲ್ಲಿ ತರಿಸೋಕಾಯ್ತು, ತರಿಸಲಿಲ್ಲ. ಅಲ್ಲೇ ಕ್ಲಿಯರ್ ಮಾಡಿದ್ದಾರೆ. ಎಲ್ಲ ನಮ್ಮನೊಟ್ಟಿಗೆ ಬರ್ತಾರಂತ ಹೇಳಿ 2ನೇ ಸಂಬಂಧ 5 ನಿಮಿಷದಲ್ಲಿ ಚೇಂಜ್ ಆಯಿತು. ನಾನು ಬರೋದಿಲ್ಲ ಹೇಳಿ ಅಮ್ಮ ಒಟ್ಟಿಗೆ ಬರ್ತಾಳೆ ಲೆಟರ್ ಬರ್ತಾಳೆ ಅವಳು. ನಮಗೆ ಹೊರಗೆ ಹಾಕಿ ಮತ್ತೆ ಅವರನ್ನು ತರಿಸಿ ಅವರ ಮೇಲೆ ಅವ್ರ ಇಟ್ಟು ಅವನೊಟ್ಟಿಗೆ ಓದ್ತಾನೆ ಅಂತ ಹೇಳಿ ಬರ್ಸಿದೆವು. ಈಗ ಮಗಳು ಮಿದ್ಲಾಜ್ ಜೊತೆಗೆ ಹೋಗಿರುವಂತದ್ದು, ಇದನ್ನ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತೀರಲ್ಲ, ಸ್ವ ಇಚ್ಛೆಯಿಂದ ಹೋಗಿರ್ಬೋದು ಅಂತ ಹೇಳಿ ಶಂಕೆ? ಬ್ರೈನ್ ವಾಶ್ ಮಾಡಿ ಕೊಂಡೋಗಿರ್ಬೋದು. ಇಲ್ಲ ಹಾಗೆ ಮೊನ್ನೆ ಲೆಟರ್ ಆಗಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರೈನ್ ವಾಶ್ ಮಾಡಿರ್ಬೋದು. ಈಗ ಮಗಳು ನಿಮ್ಮ ಈ ಮಾತಾಡೋದನ್ನ ಕೇಳ್ತಾ ಇದ್ರೆ ಏನ್ ಹೇಳ್ತೀರಾ ಅವರಿಗೆ? ಮತ್ತೆ ಬರ್ಬೇಕಂತ ಹೇಳ್ತೀರಾ? ಏನು ಬರಬೇಕು? ಅವಳು ಕೈ ಮುಗಿದು ಕೇಳ್ತಾನೆ, ಅವಳು ಬರಬೇಕು ಹೇಳಿ, ಅವಳು ಬರಬೇಕು ಹೇಳಿ. ಇದು ವೈಶಾಲಿ ಅವರ ತಂದೆಯ ಮಾತು. ಒಟ್ಟಿನಲ್ಲಿ ಮಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ವೈಶಾಲಿ ಅನ್ನುವಂಥ ಮಗಳು
ಹೆತ್ತವರು ಸಾಕಷ್ಟು ಆಸೆಯಿಂದ ಕಾಲೇಜಿಗೆ ಕಳಿಸಿದ್ರು. ಮಂಗಳೂರಿನ ಸುರತ್ಕಲ್ ಸಮೀಪದ ಮುಕ್ಕಾದಲ್ಲಿ ಕ್ರಿಮಿನಾಲಜಿ ವ್ಯಾಸಂಗವನ್ನು ಮಾಡ್ತಾ ಇದ್ಲು. ಆದರೆ ಇದೀಗ ಮೊಹಮ್ಮದ್ ಮಿದ್ಲಾಜ್ ಎಂಬಾತ ಜೊತೆ ಪರಾರಿಯಾಗಿದ್ದಾಳೆ. ಮಗಳು ಮತ್ತೆ ನಮ್ಮ ಕಡೆಗೆ ಬರ್ತಾಳೆ, ಅವಳು ಮನಸ್ಸನ್ನ ಪರಿವರ್ತನೆ ಮಾಡಿಕೊಳ್ತಾಳೆ ಎಂಬ ಆಶಯದಲ್ಲಿ ಅವರ ಹೆತ್ತವರಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವೈಶಾಲಿ ಅವರ ತಂದೆ ಆಗಿರುವಂತಹ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಅವರೇ ನಮಸ್ಕಾರ. ಈ ಒಂದು ಮಗಳು ಯಾವಾಗ ಈ ರೀತಿ ಮದುವೆ ಆಗಿರೋದು ಈ ಹುಡುಗನ್ ಜೊತೆ ಅಂತ? ಹಲೋ, ನನ್ ಧ್ವನಿ ಕೇಳಿಸ್ತಾ ಇದೆಯಾ ವಿಶ್ವನಾಥ್ ಅವರೇ? ಮಗಳು ಯಾವಾಗ ಮದುವೆ ಆಗಿರೋದು ಈ ಹುಡುಗನ್ ಜೊತೆ? ಮದುವೆ ಆಗ್ಲಿಲ್ಲ, ಜಸ್ಟ್ ಒಂದು ಅವರು ರಿಜಿಸ್ಟರ್ ಮದುವೆ ಆಗ್ಲಿಲ್ಲ, ಒಂದು ರಿಜಿಸ್ಟರ್ ಮಾತ್ರ ಆಗಿದೆ, ಮದುವೆ ಆಗ್ಲಿಲ್ಲ. ನಿಮ್ಗೆ ಈ ವಿಚಾರ ಯಾವಾಗ ಗೊತ್ತಾಗಿರೋದು? ನಮಗೆ ಗೊತ್ತಾಯ್ತು ಮೊನ್ನೆ. ಓಕೆ, ಮಗಳಿಗೆ ಕಾಲ್ ಮಾಡೋ ಕೆಲಸ ಮಾಡಿದ್ರ ವೈಶಾಲಿಗೆ? ಫೋನ್ ಮಾಡ್ತಾ ಇತ್ತು, ಆ ಟೈಮಲ್ಲಿ ನಿಮಗೆ ಗ್ರೂಪ್ ಅಲ್ಲಿ ಮೆಸೇಜ್ ಬಂತು, ಫೋನ್ ಮಾಡೋ ಟೈಮಲ್ಲಿ ಮೆಸೇಜ್ ಬಂತು. ಈಕೆಗೆ ಈ ಹುಡುಗ ಎಲ್ಲಿ ಪರಿಚಯ ಅಂತಂದ್ರೆ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಮುಖದಲ್ಲೇ ಪರಿಚಯ ಆಗಿದ್ನಾ ಅಥವಾ ಬೆಂಗಳೂರಲ್ಲಿ ಕೆಲಸದಲ್ಲಿ ಇರ್ತಾಳೆ ಅಂತ ಒಂದು ಮಾಹಿತಿ ಸಿಕ್ಕಿದೆ, ಅಲ್ಲಿದ್ದಾಗ ಏನಾದ್ರು ಪರಿಚಯ ಆಗಿರೋದಾ? ಇದು ಎಲ್ಲಿಂದ ಪರಿಚಯ ಆಗಿದೆ ಅಂತ ಏನು ಗೊತ್ತಿಲ್ಲ, ಎಲ್ಲಿಂದ ಆಗಿದೆ ಅಂತ ಒಂದು ಇದೇ ಇಲ್ಲ. ಅವ್ರು ಕೆಲಸ ಮಾಡೋದು, ಕೆಲಸ ಮಾಡೋದು ಹೌದೌದು, ಅವ್ರು ಬೆಂಗಳೂರು ಕೆಲಸ ಮಾಡಿದ್ದಾರೆ. ಮತ್ತೆ ಮಂಗಳೂರಿಗೆ ಯಾವಾಗ ಬಂದಿದೆ ಅಂತ ನಮಗೆ ಅದು ಕನ್ಫರ್ಮ್ ಇಲ್ಲ, ಅದು ಯಾವಾಗ ಬಂತೇಳಿ. ನಮ್ಮ ಹತ್ರ ಹೇಳಿದ್ರು ಬೆಂಗಳೂರಲ್ಲಿ ಕೆಲಸ ಮಾಡುದು ಅಂತ ಹೇಳಿದ್ರು. ವಿಶ್ವನಾಥ್ ಅವರೇ, ಮಗಳು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ಲು? ಇಲ್ಲ, ಎಷ್ಟೋ ವರ್ಷ ಆಗಲಿಲ್ಲ, ಅದೊಂದು 5-6 ತಿಂಗಳಷ್ಟೇ, ಜಾಸ್ತಿ ಆಗಲಿಲ್ಲ. ಈಗ ನೀವು ವಯನಾಡಿಗೆ ಕೂಡ ಹೋದ್ರಿ, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಅವ್ರು ಸಪೋರ್ಟ್ ಆಗಿ ನಿಂತಿದ್ರೆ ಹೇಗೆ? ಅವರು ಸ್ವಲ್ಪ ಸಪೋರ್ಟ್ ಕೊಡ್ಲಿಲ್ಲ, ನಮ್ಗೆ ಸಪೋರ್ಟ್ ಇಲ್ಲ, ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ನಾವು ಬೆಳಿಗ್ಗೆ ಹೋಗಿ ನಾವು ವೆಯ್ಟ್ ಮಾಡಿ ರಾತ್ರಿ 10 ಗಂಟೆ ನಂತರ ಕರೆಸಿದ್ರು, ಅಲ್ಲಿ ಬನ್ನಿ ಕಳಿಸಿ ಹೋಗಿ ನಮಗೆ 3 ಜನಕ್ಕೆ ಮಾತ್ರ ಎಂಟ್ರೆನ್ಸ್ ಕೊಟ್ಟಿದ್ದು, ನನಗೆ, ಅವಳ ತಾಯಿಗೆ, ತನ್ನ ಮಗಳಿಗೆ ಕೊಟ್ಟು ಜಾಸ್ತಿ ಮಾತಾಡ್ಲಿಕ್ಕೆ ಸರ್ ಬಿಡ್ಲಿಲ್ಲ. ಸ್ವಲ್ಪ ಮಾತಾಡಿ ನಮ್ಮೊಟ್ಟಿಗೆ ಬಂದ ಅವಳನ್ನು ಎದುರುಂಟು ಪೇಪರ್ ಅಲ್ಲಿ ಬರೆಸಿ ಹೋಗ್ತೇನೆ, ನೀವು ಹೋಗಿ ಅವನ ಹತ್ರ ಮಾತಾಡೋದಿಲ್ಲ, ಅವನ ಹತ್ರ ಮಾತಾಡುವ 2 ನಿಮಿಷದಲ್ಲಿ ಅವನು ಚೇಂಜ್ ಆಯ್ತು, ಬರೋದ್ರ ಹೇಳಿ. ಫಸ್ಟ್ ಹೇಳಿದವರು ಬರ್ತಾನೆ ಹೇಳಿ, ನಾನು ಅವನ ಮನೆಗೆ ಓದ್ತಾನೆ ಹೇಳಿ ಬರ್ದು ರೆಡಿ ಆಗಿದೆ. ಮತ್ತೆ 2ನೇ ಸಲ ಪೇಪರ್ ಚೇಂಜ್ ಮಾಡಿದ್ರು. ಅದು ಹೇಗೆ ಮಾಡ್ತಾ ಇದ್ರೆ ಏನಾದ್ರು ಒಂದು ಇರ್ಬೋದು, ಅವ್ರ ಕೈಲಿ ಏನಾದ್ರು ಇರ್ಬೋದು, ಏನಾದ್ರು ಡೌಟ್ ಏನಾದ್ರು ಬ್ಲಾಕ್ ಮೇಲ್ ಇರ್ಬೋದು, ಏನಾದ್ರು ಇರ್ಬೋದು, ಇಲ್ಲದೆ ಅಷ್ಟು ಬೇಗ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ವಿಶ್ವನಾಥ್ ಅವರೇ, ನಾವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ನಾವೀಗ ಹಾಗೆ ಹಿಂದೂ ಸಂಘಟನೆಯ ಮುಖಂಡ ಆಗಿರುವಂತಹ ಹರಿಶಿವ ಪ್ರಸಾದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರಿಶಿವ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ. ಸರ್, ಮಂಗಳೂರಿನಲ್ಲಿ ಮುಕ್ಕಾದ ಒಬ್ಬ ವೈಶಾಲಿ ಅನ್ನುವಂತಹ ಯುವತಿ ಈಗ ಮುಸ್ಲಿಂ ಯುವಕನ ಜೊತೆ ಮದುವೆ ಆಗಿದ್ದಾಳೆ. ಇದು ಯಾವಾಗ ಆಗಿದ್ರು, ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದೀರಾ ನೀವು ಅಂತ? ನೋಡಿ, ನಮಗೆ ಗೊತ್ತಾದ ಹಾಗೆ ಆ ಹುಡುಗಿ ಮದುವೆ ಆಗ್ಲಿಲ್ಲ, ಮದುವೆಗೆ ರಿಜಿಸ್ಟರ್ ಮಾಡಿದ್ದಾರೆ, ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದಾರೆ. ಸೊ ಇದು STPI ಇಂತಹ ಸಂಘಟನೆಗಳಿವೆ, ಈ ಸಂಘಟನೆಗಳ ಒಂದು ಷಡ್ಯಂತ್ರದ ಭಾಗವಾಗಿ ನಡೀತಾ ಇದೆ. ಕಳೆದ ಹಲವು ವರ್ಷಗಳಿಂದ ಇಡೀ ದೇಶದಲ್ಲೇ ನಡೀತಾ ಇದೆ. ಆದ್ರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಸೇರಿದಂತಹ ಭಾಗ ಇದರೊಂದು ಹಬ್ ಆಗಿ ಮಾರ್ಪಡ್ತಾ ಇದೆ. ನಾವು ಇವತ್ತು ಕೊನೆಯದು ಅಲ್ಲ, ವೈಶಾಲಿ ಅಂತ ಹೇಳೋದು ಕೊನೆಯದು ಅಲ್ಲ, ಮೊದಲನೇದು ಅಲ್ಲ. ಇದಕ್ಕಿಂತ ಮೊದಲು ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಈ ತರದ ಜಾಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇವರು ಕೇರಳದಿಂದ ಹಲವು ಕಡೆಗಳಿಂದ ಇವರ ಹುಡುಗರು ಇಲ್ಲಿ ಬಂದು ಕಲಿತಾರೆ ಅಥವಾ ಎಲ್ಲಿಯಾದ್ರೂ ಕೆಲಸಕ್ಕೆ ನಿಲ್ತಾರೆ. ನಮ್ಮ ಹೆಣ್ಣು ಮಕ್ಕಳನ್ನು ಇವರು ಈ ತರದ ಪ್ರೇಮದ ಪಾಶಕ್ಕೆ ಸಿಲುಕಿಸಿ ಲವ್ ಜಿಹಾದಿಗೆ ಒಳಪಡಿಸುವಂತ ಕೆಲಸ ನಡೀತಾನೆ ಬಂದಿದೆ. ಇದು ಸಹ ಅದರಲ್ಲಿ ಕೊನೆಯದು ಅಲ್ಲ, ಮೊದಲನೇದು ಅಲ್ಲ. ಆದ್ರೆ ಈಗ ಯಾಕೆಂತ ಹೇಳಿದ್ರೆ ಇದು ನಡೀತಾ ಇದೆ ಹಲವು ಕಡೆಯಲ್ಲಿ. ಆದ್ರೆ ನಮ್ಮ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ಏನಾದ್ರೂ ಒಂದು ಅವರು ಮಾಡ್ಬೇಕಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಇವರ ತಂದೆಯ ಮಾತುಗಳು ನಾವು ಆಲಿಸಿದೆವು, ತಾಯಿಯ ಅಳಲು ನಾವು ಕೇಳಿದೆವು. ಅವ್ರು ಅಲ್ಲಿ ಹೋಗಿ ಕೇರಳಕ್ಕೆ ಹೋದಾಗ ಕೇರಳದಲ್ಲಂತೂ ಈ ಒಂದು ಮತಾಂತರಕ್ಕೆ ಅವರು ತುಂಬಾ ಒತ್ತಾಸೆ ಮಾಡ್ತಾ ಇದ್ದಾರೆ. ಅವರು ಆ ಸ್ಟೇಷನ್ಗೆ ಅವರು ಹೋದಾಗ ಅಲ್ಲಿ ಏನು ನಡೀತು, ತನ್ನ ಸ್ವಂತ 23 ವರ್ಷದಿಂದ ಸಾಕಿ ಸಲಹಿದ ಮಗಳಿಗೆ ಮಾತನಾಡಲು ಕೂಡ ಅವಕಾಶ ಕೊಡ್ಲಿಲ್ಲ ಇವರು. ಅದನ್ನು ಬಿಟ್ಟು ಅವರಿಗೆ ಅಲ್ಲಿರುವಂತಹ ಯಾರು ಈ ಮತಾಂತರಕ್ಕೆ ಇವಳನ್ನು ಬಲಿಪಶು ಮಾಡಿದಾನೆ ಅವನಿಗೆ ಅದೆಷ್ಟೋ ಸಮಯ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟು ಒಟ್ಟಿನಲ್ಲಿ ಈ ಮನೆಯವರಿಗೆ, ಈ ತಾಯಿಗೆ, ಈ ತಂದೆಗೆ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಸೊ ಇವರು ಮಗಳು ಮಿಸ್ ಆಗಿದ್ದಾಳೆ, ಅವಳು ಎಲ್ಲಿ ಹೋಗಿದ್ದಾಳೆ ಏನು ಎಲ್ಲವೂ ಗೊತ್ತಾಗಿ ಕೂಡ ಅವಳನ್ನು ತಂದು, ಯಾಕೆಂದ್ರೆ ಅಲ್ಲಿ ಅವಳು ಮಾತಾಡ್ಬೇಕಿದ್ರೆ ಅವರಿಗೆ ಅವಕಾಶ ಕೊಡದೆ ಅವಳು ಬರ್ತಾಳೆ ಅಂತ ಹೇಳುವಾಗ ಅವಳನ್ನು ಕರ್ಕೊಂಡೋಗಿ ಬೇರೆ ಕುತ್ಕೊಳಿಸಿದ್ದಾರೆ ಅಂತ ಹೇಳಿದ್ರೆ ಆ ಹೆಣ್ಣು ಮಗು ಬರ್ಲಿಕ್ಕೆ ಮನಸ್ಸಿದೆ ಅಂತ ಹೇಳ್ತಾ ಇದ್ದಾರಲ್ಲ ತಂದೆಯವರು. ಹೌದು. ಓಕೆ, ಥ್ಯಾಂಕ್ ಯು ಹರಿಶಿವ ಪ್ರಸಾದ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಮದುವೆ ಮನೆ